ಈಗ SIR ಹೇಗೆ ನಡೆಯುತ್ತೆ ಅನ್ನೋದು ಒಂದು ಬ್ರೀಫ್ ಇದೆ. ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದೆ, ಈಗಾಗಲೇ ಮ್ಯಾಪಿಂಗ್ ಆಗಿದೆ. ಅವತ್ತು CLP ಮೀಟಿಂಗ್ ಅಲ್ಲೂ ಕೂಡ CLP ಮೀಟಿಂಗ್ ಶುರುವಾಗಕ್ಕೆ ಮೊದಲು ಜಾಗೃತ ಕರ್ನಾಟಕದಿಂದ ಒಂದು ಪ್ರೆಸೆಂಟೇಷನ್ ಇತ್ತು ಎಲ್ಲ MLAಗಳಿಗೆ, ಮಿನಿಸ್ಟರ್ಸ್ಗೆ. ಅದಾದ್ಮೇಲೆ ಎದ್ದೇಳು ಕರ್ನಾಟಕ ಟೀಮಿಂದ ಒಂದು ಪ್ರೆಸೆಂಟೇಷನ್ ಇತ್ತು. ಅಲ್ಲಿ ಅದಾದ್ಮೇಲೆ ಚರ್ಚೆ ಬಂದಾಗ ಮುಖ್ಯವಾಗಿ ಇರ್ತಕ್ಕಂಥ ಕನ್ಫ್ಯೂಷನ್ ಏನು ಅಂತಂದ್ರೆ, ಈವನ್ ಒಂದಿಬ್ಬರು ಮಿನಿಸ್ಟರ್ಸ್ ಕೂಡ ದೇವರ ಕನ್ಫ್ಯೂಷನ್. ಒಬ್ರು ಮಿನಿಸ್ಟರ್ ಹೇಳಿದ್ರು, ನಮ್ಮ ಜಿಲ್ಲೆಯಲ್ಲಿ 90% ಮ್ಯಾಪಿಂಗ್ ಆಗಿದೆ, ಹಾಗಾಗಿ 90% ಜನ ಸೇಫು. ಇನ್ನು 10% ಅಂದ್ರೆ 26,000 ವೋಟ್ ಮಾತ್ರ ಮ್ಯಾಪಿಂಗ್ ಆಗಿಲ್ಲ. ನಾನು ನಮ್ಮ BLAಗಳಿಗೆ ಆ 26,000 ವೋಟರ್ಸ್ನ ಮಾತ್ರ ಫಾಲೋ ಅಪ್ ಮಾಡಕ್ಕೆ ಹೇಳ್ತೀನಿ ಅಂತ ಹಾಗೆ ಹೇಳಿದ್ರು. ಮುಂದುವರೆದು ಹೇಳಿದ್ರು, 90% ಜನ ಯಾರ್ದು ಮ್ಯಾಪಿಂಗ್ ಆಗಿದೆಯೋ ಅವರಿಗೆ ಮಾತ್ರ ಎನ್ಯುಮರೇಷನ್ ಫಾರ್ಮ್ ಬರುತ್ತೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಈ ರೀತಿಯ ಕನ್ಫ್ಯೂಷನ್ ಸಿಕ್ಕಾಬಟ್ಟೆ ಇದೆ. ನಾವು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅನ್ಬು ಕುಮಾರ್ ಅವ್ರ ಹತ್ರ ಮಾತಾಡಿದ್ದೀವಿ ಏನು ಅಂತ ಹೇಳ್ಕೊಂತ. ಈಗೇನು BLOಗಳು ಮ್ಯಾಪಿಂಗ್ ಮಾಡಿದ್ದಾರೆ ಅದು ಅವರ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿರೋ ಮ್ಯಾಪಿಂಗು. ಅಂದ್ರೆ ಜೂನ್ 30ರಿಂದ ಮನೆಗೆ ಬರ್ತಾರೆ, ನಿಮ್ಮ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಒಬ್ಬ ವೋಟರ್ಗೆ 2 ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಎನ್ಯುಮರೇಷನ್ ಫಾರ್ಮ್ ತುಂಬದ ಹೆಂಗೆ ಅಂತ ಹೇಳ್ಕೊಡ್ಬೇಕು. ಅವರು ತುಂಬದ ಹೆಂಗೆ ಅಂತ ಹೇಳ್ಕೊಡಕ್ ಹೋದಾಗ ಆ ವೋಟರ್ದು 2025ರಲ್ಲಿ ಎಲ್ಲಿತ್ತು, ಎಂತ ಹೆಸರು, ಬೂತ್ ನಂಬರು ಮತ್ತೊಂದು, 2002ರಲ್ಲಿ ಹೆಸರು ಏನಿತ್ತು, ಬೂತ್ ನಂಬರು, ಕಾನ್ಸ್ಟಿಟ್ಯೂನ್ಸಿ ನಂಬರು, ಸೀರಿಯಲ್ ನಂಬರು ಮತ್ತೊಂದು, ಅದನ್ನ ಆಗ ಹುಡುಕ್ಬಿಟ್ಟು ಫಿಲ್ ಮಾಡೋದು ಹೇಳ್ಕೊಳಕ್ ಹೋದ್ರೆ BLOಗಳು ಸಿಕ್ಕಾಬಟ್ಟೆ ಟೈಮ್ ಇದಾಗ್ತದೆ. ಈಗಲೇ ಅದಕ್ಕೆ ಅವ್ರ ಅನುಕೂಲಕ್ಕೋಸ್ಕರ ಮ್ಯಾಪಿಂಗ್ ಮಾಡ್ಕೊಂಡಿದ್ದಾರೆ. ಮ್ಯಾಪಿಂಗ್ ಮಾಡ್ಕೊಂಡು ನಿಮ್ಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಾಗ ಅವ್ರಿಗೆ ಕೊಟ್ಟ ತಕ್ಷಣ ಗೊತ್ತಾಗುತ್ತೆ. ಮೊದಲೇ ಮ್ಯಾಪಿಂಗ್ ಮಾಡ್ಕೊಂಡಿರ್ತಾರೆ, ನೋಡಿ ನಿಮ್ದು 2025ರಲ್ಲಿ ಇಂಥ ಬೂತ್ ನಂಬರು, ಸೀರಿಯಲ್ ನಂಬರು, ಇದು 2002ರಲ್ಲಿ ಇಂಥ ಬೂತ್ ನಂಬರು, ಸೀರಿಯಲ್ ನಂಬರು, ಹಿಂಗೆ ಫಿಲ್ ಮಾಡಿ ಅಂತ ಹೇಳ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಅದು ಕರೆಕ್ಟ್ ಆಗಿದ್ರೆ ಆಲ್ರೆಡಿ ಮ್ಯಾಪಿಂಗ್ ಮಾಡ್ಕೊಂಡಿರೋದು ಕರೆಕ್ಟ್ ಆಗಿದೆ ಅಂತ ಮ್ಯಾಚ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅಷ್ಟಕ್ಕೆ ಮಾತ್ರನೇ ಹೊರತು ಈಗಾಗಿರೋ ಮ್ಯಾಪಿಂಗ್ಗೂ SIRಗೂ ಸಂಬಂಧ ಇಲ್ಲ. ಉದಾಹರಣೆಗೆ ಮಿನಿಸ್ಟರ್ ಒಬ್ರು ಹೇಳಿದ್ರು ಅಂತ ಹೇಳಿದ್ನಲ್ಲ, 90% ವೋಟರ್ಸ್ ಮ್ಯಾಪಿಂಗ್ ಆಗಿದೆ ಅಂತ. ಆ 90% ವೋಟರ್ಸ್ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಲಿಲ್ಲ ಅನ್ಕೊಳ್ಳಿ, ಮ್ಯಾಪಿಂಗ್ ಆಗ್ತಿದೆ ಅಂತ. ಒಬ್ಬರದ್ದು ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇರೋದು. ಉದಾಹರಣೆಗೆ ನಿಮ್ಮ ಬೂತ್ ಅಲ್ಲಿ ಎಲ್ಲೋ ಒಂದು 1000 ಜನ ವೋಟರ್ಸ್ ಇದ್ದಾರೆ, 1000 ಜನ ಇದ್ದಾರೆ. 1000 ಜನದಲ್ಲಿ 900 ಜನ ಮಾತ್ರ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡ್ತಾರೆ. ಇನ್ನು 100 ಜನ ನಮ್ಮ ತಂಗಿಯರು ಮ್ಯಾಪಿಂಗ್ ಆಗಿದೆಯಲ್ಲ ಆಲ್ರೆಡಿ ಸುಮ್ಮನಾದ್ರೆ ಅವ್ರ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇದೆ. ಈಗ ಮ್ಯಾಪಿಂಗ್ ಆಗಿರೋದು ಅವ್ರ ಅನುಕೂಲಕ್ಕೆ ಮಾತ್ರ. ಮತ್ತೆ ಇನ್ನೊಂದಿದೆ ಅತ್ಯಂತ ಡೇಂಜರ್ ಆದ ವಿಷಯ, ಈ ಮ್ಯಾಪಿಂಗ್ ನ BLOಗಳಿಗೆ ಕೆಲವು ಕಡೆ ಟ್ರೈನಿಂಗ್ ಚೆನ್ನಾಗಿದೆ, ಕೆಲವು ಕಡೆ ವಿಡಿಯೋ ನೋಡ್ಕೊಂಡು ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಅವರು ಮ್ಯಾಪಿಂಗ್ ಜಾಸ್ತಿ ಆಗಿದೆ ಅಂತ ತೋರಿಸ್ಬೇಕು ಅಂತ ಸುಮಾರು ರಾಂಗ್ ಮ್ಯಾಪಿಂಗ್ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಜಾಗೃತ ಕರ್ನಾಟಕದವರು ಕೆಲವು BLOಗಳ ಹತ್ರ ಗೊತ್ತಿದ್ದವ್ರ ಹತ್ರ ತಗ್ಗಿಸಿ ನೋಡಿದ್ದಾರೆ. ಹೇಗಂತಂದ್ರೆ ಮಹಿಳೆ ಹೆಸರಿಗೆ ಮ್ಯಾಪಿಂಗ್ ಮಾಡುವಾಗ ಅವ್ರ ಮಾವನ ಹೆಸರೆಲ್ಲ ಮ್ಯಾಪಿಂಗ್ ಮಾಡ್ಬಿಟ್ಟಿದ್ದಾರೆ. ತಂದೆ ಅಥವಾ ತಾಯಿ ಮಾತ್ರ ಮ್ಯಾಪಿಂಗ್ ಆಗೋದು, ಮಾವನ ಹೆಸರು ಮಾಡ್ಬಿಟ್ಟಿದ್ದಾರೆ. ಅದು ಫೈನಲ್ ಆಗಿ ಏನಾಗುತ್ತೆ, ಸರಿಯಾಗಿದೆ ಅಂತ ಸುಮ್ಮನಾದ್ರೆ ನೋಟಿಸ್ ಬರುತ್ತೆ, ಹೆಸರು ಕಿತ್ಕೊಂಡು ಹೋಗುತ್ತೆ. ಅಷ್ಟೆಲ್ಲ ಏನಕ್ಕೆ, ನಿಮ್ಮ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದವರು ಸುಧೀರ್ ಕುಮಾರ್ ಮರಳಿ ಅವ್ರ ಮ್ಯಾಪಿಂಗ್ನ ಅವ್ರ ತಂದೆ ಹೆಸರೇ ಏನೋ, ಅವ್ರ ತಂದೆ ಹೆಸರೇ ಇದ್ದಂತ ಬೆಂಗಳೂರಲ್ಲಿ ಇರುವಂತ ಯಾವುದೋ ಒಬ್ಬ ವ್ಯಕ್ತಿಗೆ ಮ್ಯಾಪಿಂಗ್ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಒದ್ದಾಡ್ತಾ ಇದ್ದಾರೆ ಸುಧೀರ್ ಕುಮಾರ್ ಮರಳಿ ಅವರು, ಅದನ್ನ ಮ್ಯಾಪಿಂಗ್ನ ಡಿಲಿಂಕಿಂಗ್ ಮಾಡ್ಸಕ್ಕೆ ಒದ್ದಾಡ್ತಾ ಇದ್ದಾರೆ. ಸೊ ಈ ರೀತಿ ಮ್ಯಾಪಿಂಗ್ ಏನಾಗಿದೆಯೋ ಅದಕ್ಕೂ SIRಗೂ ಸಂಬಂಧ ಇಲ್ಲ. ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಎನ್ಯುಮರೇಷನ್ ಫಾರ್ಮ್ ನೀವು ಫಿಲ್ ಮಾಡಿದ ಮೇಲೆ ಅದನ್ನ ಸರಿ ಇದೆ ಅಂತ ವೆರಿಫೈ ಮಾಡಿ ಅಪ್ಲೋಡ್ ಮಾಡ್ತಾರಲ್ಲ, ಅದು ರಿಯಲ್ ಮ್ಯಾಪಿಂಗ್. ಅಲ್ಲಿ ಕರೆಕ್ಟ್ ಮ್ಯಾಪಿಂಗ್ ಆದ್ರೆ ನಿಮ್ಮ ಹೆಸರು ಬರುತ್ತೆ ಡ್ರಾಫ್ಟ್ ವೋಟರ್ ಲಿಸ್ಟ್ ಅಲ್ಲಿ. ಇಲ್ಲಿ ಏನೇ ಮ್ಯಾಪಿಂಗ್ ಆಗಿದ್ರು ಅದಕ್ಕೂ ಸಂಬಂಧ ಇಲ್ಲ.